ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸಿದ್ದೀನಿ. ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೆ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸವರು ಸಹ ಕೇಳಿದರು, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ವೆಜಿಟೇಬಲ್ ಕುರ್ಮಾನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡು ಅಂತ ನನಗೆಲ್ಲರೂ ರಿಕ್ವೆಸ್ಟ್ ಮಾಡಿದರು. ಸೊ ಹಾಗಾಗಿ ನನ್ನ ಮನೆಯಲ್ಲಿ ನಾನು ಯಾವ ರೀತಿ ಈ ಒಂದು ವೆಜಿಟೇಬಲ್ ಕುರ್ಮಾನ ಮಾಡ್ತೀನಿ ಅಂತಕ್ಕಂಥದ್ದನ್ನು ರೆಸಿಪಿನ ನಿಮ್ಮ ಜೊತೆ ಈ ವಾರ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಮತ್ತೆ ಯಾವುದೇ ತಡ ಮಾಡ್ದಿರಾ ನಡೀರಿ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವೆಜಿಟೇಬಲ್ ಕುರ್ಮಾನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಈ ಒಂದು ವೆಜಿಟೇಬಲ್ ಕುರ್ಮಾ ಮಾಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಇಷ್ಟು: ಕೊಬ್ಬರಿ ಅರ್ಧ ಬಟ್ಲು, ಹೂಕೋಸು ಒಂದು 40 ಗ್ರಾಮ್ ಅಷ್ಟು, ಒಂದು ಅರ್ಧ ಕಪ್ನಷ್ಟು ಬೀನ್ಸ್ ಉದ್ದಕ್ಕೆ ಹಚ್ಚಿರ್ತಕ್ಕಂಥದ್ದು, ನವಿಲುಗಡ್ಡೆ ಒಂದು ಸಣ್ಣದ್ದು, ಆಲೂಗಡ್ಡೆ ಒಂದು ಮೀಡಿಯಮ್ ಆಗಿ ಹಚ್ಚಿರ್ತಕ್ಕಂಥದ್ದು, 2 ಕ್ಯಾರೆಟ್ ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು, 1 ಕ್ಯಾಪ್ಸಿಕಮ್ ಅಥವಾ ದೊಣ್ಣೆ ಮೆಣಸಿನಕಾಯಿ, 2 ನಾಟಿ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ 1.5 ಇಂಚು, ಒಂದು 3 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, ಒಂದು 4 ರಿಂದ 5 ಲವಂಗ, ಹಿಂಗು 1/4 ಟೀ ಚಮಚ, ಗರಂ ಮಸಾಲೆ ಪುಡಿ ಅರ್ಧ ಟೀ ಚಮಚ, ಧನಿಯಾ ಪುಡಿ 1 ಟೀ ಚಮಚ, ಅಚ್ಚ ಖಾರದ ಪುಡಿ 1 ಟೀ ಚಮಚ, ಚೆನ್ನಾಗಿ ನೆನೆಸಿ ಸಿಪ್ಪೆಯನ್ನು ತೆಗೆದಿರ್ತಕ್ಕಂಥ ಬಾದಾಮಿ ಒಂದು 15, ನೆನೆಸಿರ್ತಕ್ಕಂಥ ಗಸಗಸೆ 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಈ ವೆಜಿಟೇಬಲ್ ಕುರ್ಮಾಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಪೆಷಲ್ ಮಸಾಲ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ಬ್ಲೆಂಡರ್ನ ತಗೊಳ್ತಾ ಇದ್ದೇನೆ. ಇದರಲ್ಲಿ ಕೊಬ್ಬರಿನ ಹಾಕೊಳ್ಳುವ, ಹಾಗೆ ಇದರಲ್ಲಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಚ್ಚ ಖಾರದ ಪುಡಿ, ಈ ಧನಿಯಾ ಪುಡಿ, ಹಾಗೆ ಈ ಬಾದಾಮಿ, ಹಾಗೆ ಈ ಹೋಲ್ ಗರಂ ಮಸಾಲೆಗಳಾಗಿರ್ತಕ್ಕಂಥ ಚಕ್ಕೆ, ಏಲಕ್ಕಿ ಮತ್ತು ಲವಂಗ, ಹಾಗೆ ನೆನೆಸಿರ್ತಕ್ಕಂಥ ಈ ಒಂದು ಗಸಗಸೆ, ಹಾಗೆ ಈ ಒಂದು ಹಚ್ಚಿರ್ತಕ್ಕಂಥ ಟೊಮೆಟೊ. ನೋಡಿ, ಈಗ ಇದನ್ನೆಲ್ಲವೇ ಸ್ವಲ್ಪ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ಇದನ್ನ ಒಂದು ಫೈನ್ ಆಗಿ ಗಟ್ಟಿಯಾಗಿ ಪೇಸ್ಟ್ ಮಾಡಿಕೊಂಡು ಬರುವ. ನೆನಪಿರ್ಲಿ, ನೀರು ಜಾಸ್ತಿ ಉಪಯೋಗಿಸಬೇಡಿ. ನೋಡಿ, ಈಗ ಈ ಒಂದು ಮಸಾಲೆ ಅನ್ನೋದು ರೆಡಿ ಆಗಿದೆ. ನೋಡಿ, ಇಷ್ಟು ಸ್ಮೂತ್ ಆಗಿದ್ರೆ ನಮಗೆ ಸಾಕಾಗುತ್ತೆ. ಸೊ ಈಗ ಏನ್ ಮಾಡೋಣ, ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಒಂದು ಹಾಂಡಿಯನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಈಗ ಏನ್ ಮಾಡೋಣ, ಇದರಲ್ಲಿ ಒಂದೊಂದಾಗಿ ತರಕಾರಿಗಳನ್ನ ನಾವು ಹಾಕೋಬೇಕಾಗತ್ತೆ. ಇದರಲ್ಲಿ ಏನ್ ಮಾಡ್ತೀನಿ, ಈ ಒಂದು ಆಲೂಗಡ್ಡೆನ ಹಾಕೊಳ್ತೇನೆ, ಹಾಗೆ ಕ್ಯಾರೆಟ್, ನವಿಲುಗಡ್ಡೆ ಅಥವಾ ನೌಕೋಲು, ಹಾಗೆ ಈ ಒಂದು ಫ್ರೆಂಚ್ ಬೀನ್ಸು, ಅದೇ ರೀತಿ ಒಂದು ಸ್ವಲ್ಪ ಈ ಗೋಬಿ ಅಥವಾ ಹೂಕೋಸು. ಮತ್ತೆ ಇದಕ್ಕೆ ಜಾಸ್ತಿ ನೀರನ್ನ ಹಾಕೋಬೇಡಿ. ಇದು ಎಷ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಮಾತ್ರ ಹಾಕೊಂಡು ನಾವು ಇದನ್ನ ಚೆನ್ನಾಗಿ ಬೇಯಿಸೋಣ. ಇದಕ್ಕೆ ಒಂದು 2 ಚಿಟಿಕೆ ಅಷ್ಟು ಅರಿಶಿನ ಹಾಕೊಳ್ತೇನೆ. ಸೊ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ಈ ತರಕಾರಿ ಎಲ್ಲ ಒಂದು 90% ಬೇಯೋವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡೋಣ. ಅಂಡ್ ಅರೌಂಡ್ ಇದೊಂದು ಕುಕ್ಕರಲ್ಲಿ ಆಗ್ಬಿಟ್ರೆ ಒಂದು 2 ವಿಷಲ್ ತಗೊಳುತ್ತೆ. ನಾರ್ಮಲ್ ಆಗಿ ಇದೇ ರೀತಿ ಪಾಟಲ್ಲಿ ಕುಕ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು 15 ಮಿನಿಟ್ಸ್ ಕಾಲ ಹೈ ಫ್ಲೇಮಲ್ಲಿ ಇದನ್ನು ಇದೇ ರೀತಿ ಕುಕ್ ಮಾಡಿ. ನೋಡಿ ಗೆಳೆಯರೆ, ಈಗ ಒಂದು 15 ನಿಮಿಷ ಆಗಿದೆ. ಈಗ ಇದನ್ನು ಓಪನ್ ಮಾಡುವ. ವಾವ್, ಈ ತರಕಾರಿ ಎಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ, ನೀವು ನೋಡ್ತಿರ್ಬೋದು. ಸೊ ನೀವು ಯಾವುದೇ ಕಾರಣಕ್ಕೂ ಈ ನೀರನ್ನ ಬಿಸಾಡಬೇಡಿ. ಈ ಒಂದು ರೆಸಿಪಿಯಲ್ಲಿ ಇದೇ ನೀರನ್ನ ನಾನು ಯೂಸ್ ಮಾಡ್ಕೊಳ್ತೇನೆ. ಸೊ ಹಾಗಾಗಿ ಇದನ್ನೆಲ್ಲ ಒಂದು ಸಪ್ರೇಟ್ ಬೌಲಲ್ಲಿ ತೆಗೆದುಕೊಂಡು ಇಟ್ಕೊಂಡು ನೋಡಿ, ಇಲ್ಲಿ ಈಗ ಒಂದು ಹಾಂಡಿನ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಇದರಲ್ಲಿ ಏನು ಮಾಡೋಣ, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಸ್ವಲ್ಪ ತುಪ್ಪನ ಸಹ ಯೂಸ್ ಮಾಡ್ಕೋಬಹುದು. ನೋಡಿ, ಈಗ ಇದರಲ್ಲಿ ಸ್ವಲ್ಪ ನಾವು ದಪ್ಪಕ್ಕೆ ಹಚ್ಚಿರ್ತಕ್ಕಂಥ ಒಂದು ಕ್ಯಾಪ್ಸಿಕಮ್ನ ಹಾಕೊಳ್ತೇನೆ. ಈ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗನ್ನು ಹಾಕೊಳ್ತೇನೆ. ಎಲ್ಲಿ ನಾವು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಯೂಸ್ ಮಾಡೋದಿಲ್ವೋ ಅಲ್ಲಿ ಹಿಂಗಿನ ಪ್ರಯೋಗ ಬೇಕಾಗುತ್ತೆ.
ಈ ಸಮಯದಲ್ಲಿ ಇದರಲ್ಲಿ ನಾವು ಆಗಲೇ ಮಾಡಿರ್ತಕ್ಕಂಥ ಈ ಮಸಾಲೆಯನ್ನು ಹಾಕೊಳ್ಳಲ್ವಾ. ಸೊ ಈಗ ಈ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಇದೇ ರೀತಿ ಇದರಲ್ಲಿ ಕುಕ್ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಫುಲ್ ಫ್ಲೇಮಲ್ಲಿ ಮಾಡಬೇಡಿ, ಲೋ ಫ್ಲೇಮಲ್ಲೇ ಇದನ್ನ ಕುಕ್ ಮಾಡಬೇಕಾಗುತ್ತೆ. ನೋಡಿ, ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಒಂದು ಒಳ್ಳೆ ಘಮ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ. ಕೈಯನ್ನ ಆಡಿಸ್ತಾರೆ, ಯಾಕಂತ ಹೇಳಿದ್ರೆ ನಾವು ಇದರಲ್ಲಿ ಗೋಡಂಬಿ ಹಾಕಿದೀವಿ, ಹಾಗೆ ಗಸಗಸೆ ಹಾಕಿದೀವಿ. ಸೊ ಅದರಿಂದ ತಳ ಹಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಈಗ ಕೈ ಆಡಿಸ್ತಾ ಇದು ಚೆನ್ನಾಗಿ ಹುರಿಬೇಕಾಗತ್ತೆ. ಒಂದು ಒಳ್ಳೆ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಕುಕ್ ಮಾಡಬೇಕಾಗತ್ತೆ. ಸೊ ನಾನು ಇದರಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕೊಳ್ತೇನೆ. ನೋಡಿ, ಈಗ ಒಂದು ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಒಂದು 15 ನಿಮಿಷಗಳ ಕಾಲ ಹೀಗೆ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಕುಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನಾದರೂ ತಳ ಹಿಡಿಯೋ ಆಗಿದ್ರೆ ನೀವು ಸ್ವಲ್ಪ ನೀರನ್ನು ಹಾಕೋಬಹುದು. ಯಾವ ನೀರು ಗೊತ್ತಾ, ನಾವು ತರಕಾರಿಗಳನ್ನ ಬೇಯಿಸೋದಕ್ಕೆ ಯೂಸ್ ಮಾಡಿದ್ವಲ್ಲ ಅದೇ ನೀರನ್ನು ಬಳಸ್ಕೊಂಡಿದ್ದೀನಿ. ಸೊ ಈಗ ಇದರಲ್ಲಿ ಏನು ಮಾಡೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಗರಂ ಮಸಾಲ ಅರ್ಧ ಟೀ ಚಮಚದಷ್ಟು. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ಈ ಮಸಾಲೆಯ ಘಮ ಅಂತೂ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಸೊ ಈಗ ಇದೆಲ್ಲ ರೆಡಿ ಆಗಿದೆ. ಸೊ ಇದ್ರಲ್ಲಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ನಾವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಈ ಒಂದು ತರಕಾರಿ ಈ ನೀರಿನ ಸಮೇತ ಹಾಕೊಳ್ಳುವ. ಸೊ ಈಗ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ಒಂದಕ್ಕೊಂದು ಹೊಂದ್ಕೋಬೇಕು. ನೀವು ಈ ಸಮಯದಲ್ಲಿ ನೀವು ಇದನ್ನು ಸ್ವಲ್ಪ ಸೀಸನಿಂಗ್ ಅನ್ನ ಚೆಕ್ ಮಾಡ್ಕೋಬಹುದು. ಸೊ ಇದಕ್ಕೆ ಇನ್ನು ಸ್ವಲ್ಪ ನೀರು ತಾಗುತ್ತೆ. ಸೊ ಹಾಗಾಗಿ ನಾನು ಇನ್ನು ಸ್ವಲ್ಪ ನೀರನ್ನು ಹಾಕೊಳ್ತೇನೆ. ಸೊ ಈಗ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ನೋಡಿ, ಇದರಲ್ಲಿ ಒಂದು ಚೀಟ್ ಅಥವಾ ನನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಯಾರಿಗೂ ಹೇಳಕ್ ಹೋಗ್ಬೇಡಿ. ಇದ್ರಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, 1-2 ಚಿಟಿಕೆ ಅಷ್ಟು ಈ ಕಸೂರಿ ಮೆಥಿ ಹಿಂಗೆ ಹಾಕೊಂಡ್ಬಿಟ್ಟು ಈ ಥರ ಕ್ರಶ್ ಮಾಡಿಬಿಟ್ಟು ನಾನು ಈ ಸಮಯದಲ್ಲಿ ಇದೆಲ್ಲ ಹಾಕೊಳ್ತೇನೆ. ಸೊ ಈಗ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಡ. ನೋಡಿ, ಇದರಲ್ಲಿ ಎನಫ್ ನೀರಿದೆ, ಇದೆಲ್ಲ ಕರೆಕ್ಟಾಗಿ ಆಗುತ್ತೆ. ಸೊ ಈಗೇನು ಮಾಡೋಣ, ಇದನ್ನ ಒಂದ್ಸತಿ ಕ್ಲೋಸ್ ಮಾಡಿಬಿಟ್ಟು ಲಿಡ್ಡನ್ನ ಒಂದು 5 ನಿಮಿಷಗಳ ಕಾಲ ಇದನ್ನ ಇದೇ ರೀತಿ ಕುಕ್ ಆಗೋದಕ್ಕೆ ಬಿಡು. ನೋಡಿ ಸ್ನೇಹಿತರೆ, ಒಂದು 5 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಕುದೀತಾ ಇರುತ್ತೆ. ಸೊ ಈಗ ಲಿಡ್ಡನ್ನ ಓಪನ್ ಮಾಡ್ಕೊಳ್ತೇನೆ. ವಾವ್, ನೀವು ನೋಡ್ತಿರ್ಬೋದು ಏನು ಪರ್ಫೆಕ್ಟ್ ಆಗಿದೆ. ಸ್ಮೆಲ್ ಅಂತೂ ನೀವು ಹೇಳೋದೇ ಬೇಡ, ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಸೊ ನೋಡಿ, ಈಗ ಈ ಒಂದು ವೆಜಿಟೇಬಲ್ ಕುರ್ಮಾ ನನ್ನ ಶೈಲಿಯಲ್ಲಿ ರೆಡಿ ಆಗಿದೆ. ಸೊ ಈಗ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡುವ. ನೋಡಿ, ಈಗ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ, ಒಂದು ಒಳ್ಳೆ ಘಮ ಬರ್ತಾ ಇದೆ. ಈ ನನಗೆ ಗ್ರೇವಿ ಕೂಡ ಇದೊಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಇದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ. ಸೊ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ಅಂದ್ಬಿಟ್ಟು. ನೀವು ಆ್ಯಕ್ಚುಲಿ ಇಲ್ಲಿ ಇರ್ತಕ್ಕಂಥ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ನೋಡ್ಬಿಟ್ಟು ನೀವು ಗಾಬರಿ ಆಗ್ಬೋದು, ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಬೇಕಾ ಈ ಒಂದು ರೆಸಿಪಿ ಮಾಡೋದಕ್ಕೆ ಅಂದ್ಬಿಟ್ಟು. ಬಟ್ ಬಿಲೀವ್ ಮೀ, ನಿಮ್ಗೆ ಆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಕಾಣಿಸುತ್ತೆ ಅಷ್ಟೇ, ಬಟ್ ಇದೆಲ್ಲ ಮಾಡೋದಕ್ಕೆ ತುಂಬಾನೇ ಸುಲಭ. ಈ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಒಂದು 15 ನಿಮಿಷದಲ್ಲಿ ನಿಮಗೆಲ್ಲ ಡಿಶ್ ರೆಡಿ ಆಗ್ಬಿಡುತ್ತೆ. ಅಷ್ಟು ಸುಲಭ ಈ ಒಂದು ರೆಸಿಪಿ ಮಾಡೋದಕ್ಕೆ. ಈ ಒಂದು ರೆಸಿಪಿನ ಅಷ್ಟು ಸಿಂಪ್ಲಿಫೈ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಗೊತ್ತಲ್ಲಪ್ಪ, ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ನ ಟಚ್ ಮಾಡಿ ನೋಟಿಫಿಕೇಶನ್ಸ್ನ ಆಲ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವೈವಿಧ್ಯಮಯ ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಅಯ್ಯೋ, ಒಂದು ಮುಖ್ಯವಾದ ವಿಚಾರ ಹೇಳೋದೇ ಮರ್ತೋಗ್ಬಿಟ್ಟಿದ್ದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.